ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ಈ ಸಂಜೆಯ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದೈವಿಕ ತಂದೆ ಗುರು ತತ್ವಜ್ಞಾನಿ ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರನ್ನು ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಹಾರೈಸುತ್ತಾ ಈ ದಿನದ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರನ್ನೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ನಾಗರಾಜ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಟೆಲಿವಿಷನ್ ಟೆಕ್ನಾಲಜಿನಲ್ಲಿ ಡಿಪ್ಲೊಮೊ ಮುಗಿಸಿದ್ದಾರೆ. ಇವರು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಇಂದ ನಿವೃತ್ತಿಯನ್ನು ಪಡೆದಿದ್ದಾರೆ. ಇವರು 2002ರಲ್ಲಿ ಸ್ಕೈ ಯೋಗ ಶಿಕ್ಷಣಕ್ಕೆ ಸೇರಿಕೊಂಡರು. ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಮಾನಪುರ ಸ್ಕೈ ಸಂಸ್ಥೆಯ ವಿಮಾನಪುರ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು, ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 18 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ನಾಗರಾಜ್ ಸರ್ ಅವರನ್ನು ಈ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಸೇವಾ ಮನೋಭಾವ, ಸರ್ವಿಸ್ ಆಟಿಟ್ಯೂಡ್ ಎಂಬ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಮ್ಮ ಕರ್ನಾಟಕ ವಲಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಗುರುಗಳನ್ನು ವಂದಿಸಿ ಈ ಪಾಠ ಎಲ್ಲರಿಗೂ ಅರಿವಾಗದಂಗೆ ತಿಳಿಸಿಕೊಳ್ಳಿ ಅಂತ ಭಾವನೆಯನ್ನು ಹಾಕಿ ನಾವು ಈ ಪಾಠವನ್ನು ಪ್ರಾರಂಭಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುಮಾರು ಸಾರಿ ನಾವು ಈ ಜೂಮ್ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು ಈ ಸೇವಾ ಮನೋಭಾವನೆ ಅನ್ನೋದು ತುಂಬಾ ಮುಖ್ಯವಾದದ್ದು, ಆಳವಾದದ್ದು, ಮರೆಯಲಾರದು ಅಂತ ಒಂದು ವಿಷಯಗಳನ್ನೇ ನಾವು ಇವತ್ತು ತಿಳ್ಕೊಳಕ್ಕಿದ್ದೀವಿ. ಇವತ್ತು ನಾವು ಸೇರಿದ್ದೀವಿ 4:15 ಗಂಟೆಗೆ ನಾವೆಲ್ಲರೂ ಸೇರಿದ್ದೀವಿ. ಈ ಕಾರ್ಯಕ್ರಮವನ್ನು ಯಾರು ನಡೆಸ್ತಾರೆ ಅಂತ ಸ್ವಲ್ಪ ಹಿಂದಿರುಗಿ ನೋಡೋಣ. ಅಂದ್ರೆ ನಮ್ಮ ಕರ್ನಾಟಕದ ವಲಯದ ಒಂದು ಕಮಿಟಿ ನಡೆಸ್ತಾ ಇದ್ದಾರೆ. ಆ ಕಮಿಟಿ ಅವರಿಗೆ ಯಾರು ಹೇಳಿದ್ದಾರೆ, ಅವರು ಯಾಕೆ ನಡೆಸಬೇಕು ಅಂತ ಹೇಳಿದಾಗ, ಅದು ಕರ್ನಾಟಕದಲ್ಲಿರುವ ಎಲ್ಲ ಸ್ಕೈ ಸಮಸ್ಯೆಗಳ ಪರವಾಗಿ ಅವರು ನಡೆಸ್ತಾರೆ. ಆ ಕರ್ನಾಟಕದಲ್ಲಿರುವ ಆ ಸ್ಕೈ ಸಮಸ್ಯೆಗಳು ಯಾವ ತರ ನಡೆಸ್ತು ಅಂತ ಹೇಳಿದ್ರೆ, ಅದು ಹಲವಾರು ಬ್ರಹ್ಮಜ್ಞಾನಿಗಳು ಕೃಪಾನಿಧಿಗಳಿಂದ ನಡೀತಾ ಇದೆ. ಅದು ಹಲವಾರು ಧ್ಯಾನ ಕೇಂದ್ರಗಳಿಂದ ನಡೀತಾ ಇದೆ. ರೈಟ್, ನೋಡಿ ಇನ್ನೊಂದ್ಸರಿ ನೋಡೋಣ. ಕರ್ನಾಟಕ ವಲಯ ಸ್ಕೈ ಸಮಸ್ಯೆಗಳು ಸುಮಾರು 15 ಸಮಸ್ಯೆಗಳಿದೆ, 15-16 ಇದೆ. ಅದು ಯಾವ ತರ ಬಂದ್ರೆ ಹಲವಾರು ಧ್ಯಾನ ಕೇಂದ್ರಗಳು. ಈ ಹಲವಾರು ಧ್ಯಾನ ಕೇಂದ್ರಗಳು ಹೇಗೆ ಬಂತು ಅಂದ್ರೆ, ಕೆಲವು ಜಾಗದಲ್ಲಿ ಕೆಲವು ದಾನಿಗಳು ಜಾಗವನ್ನು ಕೊಟ್ಟಿದ್ದಾರೆ. ಅವರ ಮೂಲಕವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಆ ಜಾಗದಲ್ಲಿ ಬರೀ ಜಾಗ ಇದ್ರೆ ಸಾಲಲ್ಲ, ಆ ಜಾಗದಲ್ಲಿ ಈ ಕ್ಲಾಸ್ ನಡಿಬೇಕಲ್ವಾ, ಅದಕ್ಕೆ ಮೂಲಕರ್ತರಾಗಿರುವವರು ಕೃಪಾನಿಧಿಗಳು.
ಆ ಕೃಪಾನಿಧಿಗಳು ಹೇಗೆ ಬಂದರು ಅಂತ ಹೇಳಿದಾಗ ನಮ್ಮ ಕರ್ನಾಟಕದಿಂದ ನಾವು ಬ್ರಹ್ಮಜ್ಞಾನ ಕೋರ್ಸ್ ಮಾಡಿ ಆಮೇಲೆ ಆ ಸ್ಥಿತಿಗೆ ನಾವು ಬಂದಿದ್ದೀವಿ. ರೈಟ್. ಈಗ ಆ ಕೋರ್ಸ್ ಮಾಡಬೇಕಾಗಿದ್ರೆ ಅದಕ್ಕೆ ಮೂಲಕರ್ತ ಯಾರು? ಆಳಿಯಾರ್. ಆಳಿಯಾರಲ್ಲಿ ಯಾರು ಮೂಲ ಕಾರನು ಅಂತ ಹೇಳಿದಾಗ ನಮ್ಮ ಗುರುಗಳು. ನೋಡಿ, ಇವತ್ತು ನಾವು ಇಲ್ಲಿ ಪಾಠ ಮಾಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಮಹರ್ಷಿಯವರು. ಅಲ್ಲಿಗೆ ಮಹರ್ಷಿಯವರು ಜನವರಿ 1ನೇ ತಾರೀಕು ಭಾನುವಾರ 1961, ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಭಾನುವಾರ ಜನವರಿ 1ನೇ ತಾರೀಕು 1961 ಅವರು ಮನೆಯಿಂದ ಆಚೆ ಬರ್ತಾರೆ. ನಮ್ಮ ವೇದಾದ್ರಿ ಮಹರ್ಷಿಯವರು ಮನೆಯಿಂದ ಆಚೆ ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಇವತ್ತು ಈ ದೇಶಕ್ಕೆ ಸೇವೆ ಮಾಡಕ್ಕೆ ಹೊರಟಿದ್ದೀನಿ. ನಾನು ಸಂಪಾದನೆ ಮಾಡುವುದೆಲ್ಲ ಅದು ಜನರಿಗೆ. ನನ್ನ ಮನೆ ಯಾವುದು ಅಂದ್ರೆ ಈ ಅಖಂಡಾಕಾರವಾಗಿರುವ ಈ ಪಟ್ಟ ಬಯಲೆ ಅಂತ ಹೇಳಿ ನಮ್ಮ ಗುರುಗಳು ಇನ್ನೊಂದ್ಸಾರಿ ಹೇಳ್ತೀನಿ, ಜನವರಿ 1ನೇ ತಾರೀಕು ಭಾನುವಾರ 1961ನೇ ತಾರೀಕು ಅವ್ರು ಮನೆ ಬಿಟ್ಟು ಆಚೆ ಬಂದು ಸೇವೆ ನಡೆಸಲಿಲ್ಲ ಅಂದ್ರೆ ನಾವು ಇವತ್ತು ಕೂತ್ಕೊಂಡು ಆತ್ಮ ಸಂಗಮ ಕಾರ್ಯಕ್ರಮ ಇಲ್ಲ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಇಂಡಿಯಾ ಪೂರ್ತಿ, ವಿಶ್ವ ಪೂರ್ತಿ ಈ ಝೂಮ್ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆಲ್ಲದಕ್ಕೂ ಮೂಲಕರ್ತ ಏನಂದ್ರೆ ನಮ್ಮ ಮಹರ್ಷಿಗಳ ಸೇವೋ ಮನೋಭಾವನೆ. ಅವ್ರ ಆ ಸೇವೆ ಮಾಡ್ಲಿಲ್ಲ ಅಂದ್ರೆ, ಸ್ವಾರ್ಥ ಇದ್ದಿದ್ರೆ ನಾವೆಲ್ಲ ಇವತ್ತು ಈ ಪಾಠ ಇಲ್ಲ, ಏನಿಲ್ಲ. ಅದರನ್ನು ಮನಸ್ಸಲ್ಲಿ ಆಳವಾಗಿ ನಾವು ನಿಲ್ಲಿಸ್ಕೊಬೇಕು. ರೈಟ್. ಸರಿ, ಯಾತಕಪ್ಪ ನಾವು ಸೇವೆ ಮಾಡಬೇಕು ಅಂತ ಹಲವಾರು ಜನಕ್ಕೆ ಒಂದು ಪ್ರಶ್ನೆ ಬರ್ಬೋದು. ಮತ್ತೆ ಸೇವೆ ಮಾಡಿದ್ರೆ ಏನ್ ಪ್ರಯೋಜನ ಅನ್ನೋದು ಬರ್ಬೋದು. 2 ಪ್ರಶ್ನೆಗಳು ಬರ್ಬೋದು. ಯಾಕೆ ಮಾಡಬೇಕು, ಅದು ಮಾಡಿದ್ರೆ ಏನ್ ಪ್ರಯೋಜನ ಅನ್ನೋದ್ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಸೇವೆ ಯಾಕೆ ಮಾಡಬೇಕು ಅಂತ ಹೇಳಿದಾಗ ಮಹರ್ಷಿಯವರು, ನೀವೆಲ್ಲ ಪಾಠಗಳಲ್ಲಿ ಬಂದಿರೋರು, ನಿಮಗೆಲ್ಲ ಗೊತ್ತಾಗುತ್ತದೆ. ಫಸ್ಟ್ ಲೆವೆಲ್ ಆತ್ಮ ಪರಿಶೋಧನೆ, ಅಂತರಂಗ ಪರಿಶೋಧನೆಯಲ್ಲಿ ಪಾಠ ಬರ್ತದೆ. ಏನ್ ಪಾಠ ಸಬ್ಜೆಕ್ಟ್ ಇದೆ ಅಂದ್ರೆ, ನಾನು, ಸಮಾಜ, ಪ್ರಕೃತಿ ಅಂತ ಒಂದು 3 ಗೇಟ್ ಬರ್ತದೆ. ಅಲ್ಲಿಗೆ ನಾನು ಸಮಾಜದಲ್ಲಿದ್ದೀನಿ, ನಾನೇ ಸಮಾಜ, ಸಮಾಜನೇ ನಾನು ಸಮಾಜ ಸೇರಿದ್ರೆ ಪ್ರಕೃತಿ. ಅಲ್ಲಿಗೆ ಪ್ರಕೃತಿ ಬೇರೆ ಅಲ್ಲ, ನಾನು ಬೇರೆ, ಸಮಾಜ ಬೇರೆ ಅಲ್ಲ ಅಂತ ಒಂದು ವಿಶಾಲವಾದ ಭಾವನೆ ಬಂದ್ಬಿಟ್ರೆ ಸೇವೆ ಯಾಕೆ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ಬಿಡ್ತದೆ. ಒಂದು ಆ ರೀತಿ ನೀವು ಎಕ್ಸಸೈಸ್ ಬುಕ್ಕಲ್ಲಿ ನೋಡಿ, ಫಸ್ಟ್ ಪೇಜಲ್ಲಿ ಮಹರ್ಷಿ ಅವರು ಕೊಟ್ಟಿರ್ತಾರೆ, ನನ್ನ ಗುರುಗಳಾದ ಕೃಷ್ಣರಾವ್ ಅವರಿಗೆ ಈ ಬುಕ್ಕನ್ನು ಅರ್ಪಣೆ ಮಾಡ್ತೀನಿ ಅಂತ ಬರ್ತಿರ್ತಾರೆ. ಅದೇ ಕೊನೆಯ ಪೇಜಲ್ಲಿ ನೋಡಿದಾಗ ಈ ಎಕ್ಸಸೈಸ್ ಅನ್ನು ಮಾಡಿ ಸರಳ ರೀತಿಯಾದ ಈ ದೇಹ ಅಭ್ಯಾಸವನ್ನು ಮಾಡಿದ್ರೆ ನಿಮಗೆ ಎಷ್ಟು ಆರೋಗ್ಯ, ಆನಂದ, ಸಂತೋಷ ಸಿಕ್ಕಿರ್ತದೆ. ಆ ಸಂತೋಷಕ್ಕಾಗಿ ಗುರುಕಾಣಿಕೆಯಾಗಿ ಕೊಡಬೇಕು ಅಂತ ಒಂದು ಭಾವನೆ ಬಂದ್ಬಿಡ್ತದೆ. ಅದಕ್ಕಾಗಿ ನನಗೆ ಹಣ ಬೇಕಾಗಿಲ್ಲ, ಬೇರೆ ಯಾವುದು ಬೇಕಾಗಿಲ್ಲ. ನೀವು ಒಂದು 10 ಜನಕ್ಕೆ, ಕನಿಷ್ಠ ಒಂದು 10 ಜನಕ್ಕೆ, ಅಲ್ಲಿ ಮಹರ್ಷಿ ಅವರು ಒಂದು ಪಾಯಿಂಟ್ ಹಾಕ್ತಾರೆ, ಕನಿಷ್ಠ ಒಂದು 1000 ರೂಪಾಯಿ ಕೊಡ್ಬೋದು, ವ್ಯಾಲ್ಯೂಯೇಷನ್ ಆಗ್ಬೋದು ಅಂತ ಅವರು ಸುಮಾರು 40 ವರ್ಷ ಹಿಂದೆ ಬರೆದಿದ್ದಾರೆ. ಆದ್ರೆ ಇವತ್ತಿನ ಲೆಕ್ಕಕ್ಕೆ 1000 ಅನ್ನೋದು 1 ಲಕ್ಷ ನೀವು ಬರ್ಕೊಬಹುದು. ಅಲ್ಲಿಗೆ ನಾವು ಈ ಮಹರ್ಷಿ ಅವರ ಈ ಎಕ್ಸಸೈಸ್ ಬುಕ್ ಅನ್ನು ಗಮನಿಸಿದಾಗ, ನಾವು ಆ ವ್ಯಾಯಾಮಗಳನ್ನು ಮಾಡಿದಾಗ, ನಾವು ಆರೋಗ್ಯವನ್ನು ಪಡೆದಾಗ 1 ಲಕ್ಷ ಅಲ್ಲ, ಅದಕ್ಕೆ ವ್ಯಾಲ್ಯೂವೇ ಇಲ್ಲ, ಅಷ್ಟು ಮಟ್ಟಕ್ಕೆ ಅವ್ರು ಬರೆದಿದ್ದಾರೆ. 1000 ಅಂದ್ರೆ ಇವತ್ತು ಲೆಕ್ಕಕ್ಕೆ ಅದು 1 ಲಕ್ಷ ಆಗ್ಬೋದು.
ಅಲ್ಲಿಗೆ 1,00,000 ನನಗೆ ನೀವು ಗುರುಕಾಣಿಕೆಯಾಗಿ ಕೊಡಬಹುದು, ಆದರೆ ನನಗೆ ಹಣ ಬೇಕಾಗಿಲ್ಲ. ಈ ಸಮಾಜದಲ್ಲಿರುವ ಮಾನವರು ಸುಖವಾಗಿರ್ಬೇಕು. ಆ ಲೈನ್ ನೋಡಿ, ಮಾನವರು ಸುಖವಾಗಿರ್ಬೇಕು, ಅದುವೇ ನನ್ನ ಒಂದು ಸಂತೋಷ ಅಂತ ಮಹರ್ಷಿ ಅವರು ಹೇಳ್ತಾರೆ. ಅದರಿಂದ ಈಗ ನಾವು ಆ ಸೇವೆ ಮನೋಭಾವನೆ, ಅಲ್ಲಿ ಕೂಡ ಮಹರ್ಷಿ ಅವರು ನೋಡಿ, ಆ ಸೇವೆ ಮಾಡಿ ನೀವು ಆನಂದ ಪಡಿರಿ, ಆ ಹಣ 1,00,000 ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ವಿಶಾಲವಾದ ಮನಸ್ಸು ಗುರುಗಳದು. ಅವರು ಆ ಸೇವೋ ಮನೋಭಾವನೆಯಿಂದ ಅದು ಮಾಡ್ಲಿಲ್ಲ ಅಂದ್ರೆ ಯಾವುದೂ ಇಲ್ಲ. ರೈಟ್. ಒಂದು ಈಗ ಈ ಎಕ್ಸಸೈಸ್ ಮಾಡಿದ್ರೆ ನಮಗೆ ಎಷ್ಟು ಆನಂದ ಇದೆ ಅಂತ ತಿಳ್ಕೊಂಡಿದೀವಿ. ಇವತ್ತು ಎಷ್ಟೋ ಜನ ಸ್ವಾರ್ಥವಾಗಿದ್ದಾರೆ. ಏನಾದ್ರೂ ಒಂದು ತಿಳ್ಕೊಂಡ್ರು ಕೂಡ ಅದನ್ನ ಬೇರೆಯವರು ಹೇಳೋದಿಲ್ಲ. ಆದ್ರೆ ಮಹರ್ಷಿ ಅವರು ಸುಮಾರು 21 ಸಾರಿ ಈ ಪ್ರಪಂಚವನ್ನು ಸುತ್ತು ಬಂದಿದ್ದಾರೆ. ಅಮೆರಿಕನ್ನಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಹರ್ಷಿ ಅವ್ರನ್ನ, ನೀವು ಈ ವಿಷಯಗಳೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ, ಯಾರು ಹೇಳಿಕೊಟ್ಟಿದ್ದು ನಿಮಗೆ, ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ ಅಂತ ಕೇಳ್ತಾರೆ. ಆಗ ಮಹರ್ಷಿ ಅವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಾನು ತಿಳ್ಕೊಂಡೆ. ಅವರೊಂದು ಹಾಡು ಹೇಳ್ತಾರೆ, ಪ್ರಪಂಚಂ ಅಂತ ಹೇಳುವ ಒಂದು ಬೃಂದಾವನದಲ್ಲಿ ಕೊನೆಯಾಗಿ ಹರಡಿರುವ ಮಾನವ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಪ್ರಪಂಚದಲ್ಲಿ ಕೊನೆಯಾಗಿ ಹರಡಿರುವ, ಈ ಪ್ರಪಂಚ ಪೂರ್ತಿ ಇರುವ ಮಾನವ ಎಷ್ಟು ಶ್ರೇಷ್ಠವಾದವರು. ಆ ಶ್ರೇಷ್ಠವಾದ ಮಾನವರಿಗೆ ನಾನು ಸೇವೆ ಮಾಡಕ್ಕೆ ಈ ವಿಶ್ವದ ಯೂನಿವರ್ಸಿಟಿಯಿಂದ ಕಲ್ತ್ಕೊಂಡಿದ್ದೀನಿ. ಆ ಕಲ್ತ್ಕೊಂಡಿರೋದನ್ನ ಎಲ್ಲಾ ಮಾನವರಿಗೂ ಹಂಚದೆ ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ಆ ರೀತಿ ಮಹರ್ಷಿ ಅವರು ಒಂದೊಂದು ದಿನಕ್ಕೂ ಏನೇನು ಕಲ್ತ್ಕೊಳ್ತಾರೋ ತಿಳ್ಕೊಳ್ತಾರೋ ಅವೆಲ್ಲವನ್ನು ಆವತ್ತಿಗೆ ಅದನ್ನ ಆಚೆ ಕೊಟ್ಬಿಡ್ತಾರೆ ಎಲ್ಲರಿಗೂ. ಮನಸ್ಸು ಒಳಗಡೆ ಇಟ್ಕೊಂಡಿರಲ್ಲ. ನೀವು ಒಂದು ವಿಷಯ ಗಮನಿಸಿ, ಏನಾದ್ರೂ ಒಂದು ವಿಷಯಗಳನ್ನು ಒಳಗಡೆನೆ ಇಟ್ಕೊಂಡಿದ್ರೆ ಅದು ರೋಗ ಅಂತ ಹೇಳ್ತಾರೆ, ಅದು ಸಮಸ್ಯೆಗಳಂತ ಹೇಳ್ತಾರೆ. ಆ ರೀತಿ ಮಹರ್ಷಿ ಅವರು ಈ ಪ್ರಪಂಚದಲ್ಲಿರುವ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ಆ ಕ್ಷಣದಲ್ಲೇ ಅದನ್ನ ಎಲ್ಲಾ ಮಾನವರು ಸುಖವಾಗಿ ಬಾಳ್ಬೇಕು ಅಂತ ತಕ್ಷಣವೇ, ಒಂದು ಕ್ಷಣನೂ ಅದ್ರ ಒಳಗಡೆ ಇಟ್ಕೊಂಡಿರಲ್ಲ, ತಕ್ಷಣವೇ ಅದನ್ನ ಆಚೆ ಕೊಟ್ಬಿಡ್ತಾರೆ ಎಲ್ಲರಿಗೂ. ಅಷ್ಟೊಂದು ಆನಂದ ನೋಡಿ. ಒಂದು ವಿಷಯ ತಿಳ್ಕೊಳ್ಳಿ, ನಾವು ಕೂಡ ಗೊತ್ತೋ ಗೊತ್ತಿಲ್ಲದೇನೆ ಸೇವದಲ್ಲೇ ಇದ್ದೀವಿ. ನಮ್ಮ ಮನೆಗಳಲ್ಲಿ ನೋಡಿ ಒಂದು ಪದ್ಧತಿ ಹೆಂಗಿದೆ ಅಂದ್ರೆ, ಯಾರಾದ್ರೂ ಒಬ್ರು ಮನೆಗೆ ಬಂದ್ರೆ ಬಂದಿದ ತಕ್ಷಣ ನಗುಮುಖದಿಂದ ಸಂತೋಷದಿಂದ ಅವ್ರನ್ನ ಬನ್ನಿ ಅಂತ ಕರೆಸ್ತೀವಿ. ಕರೆದಿದ ತಕ್ಷಣ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರು ಏನು ಹೇಳೋದಿಲ್ಲ, ಒಂದು ಕ್ಷಣದಲ್ಲಿ ಓಡೋಗಿ ಮನೆ ಒಳಗಡೆ ಹೋಗಿ ಒಂದು ಲೋಟ ನೀರು ತಗೊಂಡ್ಬಂದು ಫಸ್ಟ್ ಅವ್ರಿಗೆ ಕೊಡ್ತೀವಿ. ಕೊಟ್ಟಿದ ತಕ್ಷಣ ಆಮೇಲೆ ಸುಖಗಳನ್ನು ವಿಚಾರಣೆ ಮಾಡ್ತೀವಿ. ಅದು ಕೂಡ ಒಂದು ಸೇವೆನೆ ನೋಡಿ. ಹೇಳ್ದೇನೆ ಕೇಳ್ದೇನೆ ನಾವು ನಮ್ಮ ಒಳಗಡೆ ಇರುವ ಆತ್ಮ, ಆ ಆತ್ಮವನ್ನು ನೋಡಿ ಆತ್ಮ ಸಂಗಮ, ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಆತ್ಮ ಸಂಗಮ ಅಂತ ನನಗೆ ಹೆಸರಿಟ್ಟಿದ್ದಾರೆ ನೋಡಿ. ಆ ರೀತಿ ಅವ್ರು ಕೇಳಲಿಲ್ಲ, ಏನಿಲ್ಲ, ಆದ್ರೂ ಕೂಡ ನಮ್ಮ ಒಂದು ಆಗಿನ ಕಾಲದಿಂದ ಇವತ್ತುವರೆಗೂ ಆ ಕಲ್ಚರ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ನಡೀತಾನೆ ಇದೆ. ಅದರಲ್ಲಿರುವ ಒಂದು ಆನಂದ ಎಷ್ಟು ಸಂತೋಷ ಅಂತ ಹೇಳಲಾರದೆ ಆನಂದ ಅಂತ ಹೇಳ್ಬೋದು. ಆ ರೀತಿ ಮಹರ್ಷಿ ಅವರು ನೋಡಿ, ಆಗಿನ ಕಾಲದಲ್ಲಿ ಸೈಕಲ್ ಅಲ್ಲಿ ನಡ್ಕೊಂಡು ಹೋಗಿ ಒಬ್ರು ಇದ್ರು ಕೂಡ ಅವ್ರಿಗೆ ದೀಕ್ಷೆ ಕೊಡಕ್ ಹೋಗಿದ್ದಾರೆ. ದೀಕ್ಷೆ ಕೊಟ್ಟು ಅವರನ್ನು ಉನ್ನತ ಸ್ಥಿತಿಗೆ ತರುತ್ತಾರೆ. ನೀವು ದೀಕ್ಷೆ ಕೊಟ್ಟಾಗ ಆ ಒಂದು ಲೈನು ಮಹರ್ಷಿ ಅವರು ಇಟ್ಟಿದ್ದಾರೆ, ನೀವೆಲ್ಲ ಕೃಪಾನಿಧಿಗಳಾಗಿರ್ಬೋದು, ಹೊಸಬರು ಕೂಡ ಇರ್ಬೋದು, ನೋಡಿ ಆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ, ರಿನಿವಲ್ ಮಾಡ್ಕೊಳ್ಳಿ. ಆ ದೀಕ್ಷೆ ಕೊಟ್ಟುವ ಸಮಯದಲ್ಲಿ ಎದುರುಗಡೆ ನಿಂತ್ಕೊಂಡು ಹೇಳ್ತೀವಿ, ಈ ಜೀವಿ ಉನ್ನತಿಗೊಳಿಸೋದಕ್ಕೋಸ್ಕರವಾಗಿ ನಾನು ಸಹಾಯ ಮಾಡಲಿದ್ದೇನೆ. ನೋಡಿ ಎಷ್ಟು ಸುಂದರವಾದ ಲೈನ್ ಕೊಟ್ಟಿದ್ದಾರೆ ಮಹರ್ಷಿ ಅವರು. ಈ ಜೀವಿ ಉನ್ನತಿಯನ್ನುಗೊಳಿಸಬೇಕು. ಯಾಕೆಂದ್ರೆ ಆತ್ಮ ಮಾಯೆಯಲ್ಲಿ, ಕಳಂಕದಲ್ಲಿ ತಗಲಾಕೊಂಡಿದೆ, ಅರಿವಿನ ಕೊರತೆಯಲ್ಲಿ ತಗಲ್ಕೊಂಡಿದೆ. ಅದನ್ನ ರಿಲೀಸ್ ಮಾಡಬೇಕು, ಆತ್ಮ ಬಿಡುಗಡೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಮಹರ್ಷಿ ಅವರು ಹೇಳ್ತಾರೆ, ಈ ಜೀವಿ ಉನ್ನತಿಗೊಳಿಸುವುದಕ್ಕೋಸ್ಕರವಾಗಿ. ಆಗ ಅಂತ ಒಂದು ಉತ್ತಮ ಒಂದು ಸೇವೆನೇ ನಾವು ಮಾಡ್ತಾ ಇರುವಂತ ಸೇವೆ ನಾವು ಇನ್ನ ಮಾಡ್ಲಿಲ್ಲ ಅಂದ್ರೂ ಕೂಡ ಆ ಸೇವೆನ
ಈ ಕ್ಷಣದಿಂದ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದೇ ಇವತ್ತು ಟೈಟಿಲ್ ನಾವು ಕೊಟ್ಟಿರೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ದೇವರ ವಂದನೆ ಹಾಡಿತ್ತು, ನೀವೆಲ್ಲ ದಿನಾಲೂ ಕೇಳ್ತಾನೆ ಇದ್ದೀರಾ. ಆ ಹಾಡಲ್ಲಿ ಕೊನೆ ಲೈನಲ್ಲಿ ಎಷ್ಟು ಸುಂದರವಾಗಿ 3 ಸಾರಿ ತಿರುಗಿ ತಿರುಗಿ ಆ ಹಾಡನ್ನ ಹಾಕ್ಸಿದ್ರು. ನನಗೆ ಎಷ್ಟು ಆನಂದ ಇದೆ. ಯಾಕೆಂದ್ರೆ ಆ ದೇವರ ವಂದನೆಯಲ್ಲಿ ಮಗರಿಷಿ ಅವರು ಹಾಡಿದರೆ, ಸೇವೆಯನ್ನು ಮಾಡಿ ಸುಖ ಕಾಣೋಣ, ಸೇವೆಯನ್ನು ಮಾಡಿ ಸುಖ ಕಾಣೋಣ. ಎಷ್ಟು ಸುಂದರವಾಗಿದೆ. ಮಾನವನಾಗಿ ಒಳ್ಳೆ ಜೀವನವನ್ನು ಜೀವಿಸುವ ಮಾನವನಾಗಿ ಸೇವೆಯನ್ನು ಮಾಡಿ ಸುಖ ಕಾಣೋಣ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂದ್ರೆ ಅದನ್ನ ನೀವು ನಿಜವಾಗ್ಲೂ ಇವತ್ತು ಸುಮ್ಗೆ ಏನೋ ಸಿಡಿಯಲ್ಲಿ ಹಾಕಿದ್ದಾರೆ, ಕಿವಿಯಲ್ಲಿ ಏನೋ ಕೇಳ್ಕೊಂಡಿದೀವಿ, ಏನೋ ಕೂತ್ಕೊಂಡಿದೀವಿ, ಮನಸ್ಸು ಯಾವ ಕಡೆನೇ ಇದೆ, ಆ ರೀತಿ ಬೇಡಿ. ನಿಜವಾಗ್ಲೂ ಆಳವಾಗಿ ಆ ಒಂದೊಂದು ಲೈನ್ ಅಲ್ಲಿ ಮನಸ್ಸನ್ನು ಬೆರೆತು ಅದರ ಅರ್ಥ ಏನು ನಾವು ಆ ಒಂದು ಸೇವೆ ಮಾಡುವ ಆ ಮನೋಭಾವನೆ ಬಂದ್ಬಿಡ್ತದೆ. ಅಷ್ಟು ಮಟ್ಟಕ್ಕೆ ನಮಗೆ ಮಗರಿಷಿ ಅವರು ಆ ಸುಂದರವಾಗಿ ಆ ಸೇವೆಯ ಬಗ್ಗೆ ಕೊಟ್ಟಿದ್ದಾರೆ. ಆ ರೀತಿ ಮಗರಿಷಿ ಅವರು ಒಂದೊಂದು ಜನ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಇದ್ರೂ ಕೂಡ ಅವ್ರು ಒಬ್ಬರೇ ಹೋಗಿ ಧ್ಯಾನ ಕೊಟ್ಬಿಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಮಗರಿಷಿ ಅವ್ರು ಹೇಳ್ತಾರೆ, ನಾನು ಆಗ್ಲೇ ಹೇಳಿದೆ 21 ಸಾರಿ ಹೊರದೇಶ ಹೋಗಿದ್ದಾರೆ ಅಂತ ಹೇಳಿ. ಅದನ್ನೆಲ್ಲ ನೀವು ಜೀವನ ಚರಿತ್ರವನ್ನು ಚೆನ್ನಾಗಿ ಓದಬೇಕು. ಸುಮ್ಗೆ ಮೇಲ್ಮಟ್ಟವಾಗಿ ಓದಿದ್ರೆ ಅರ್ಥ ಆಗಲ್ಲ, ಆಳವಾಗಿ ಗಮನಿಸ್ಬೇಕು. ಇಲ್ಲಿ ನಾವು ಒಂದು ಕಾಯಕಲ್ಪ ಮಾಡ್ತೀವಿ ಅಥವಾ ಒಂದು ಆತ್ಮ ಪರಿಶೋಧನೆ ಪಾಠ ನಡೆಸ್ತೀವಿ, ಅದನ್ನ ನಡೆಸಬೇಕಾಗಿದ್ರೆ ನಮಗೆ ಸಪೋರ್ಟಿವ್ ಆಗಿ ಹೆಲ್ಪಿಗಾಗಿ ಎಷ್ಟು ಜನ ಇದ್ದಾರೆ, ಒಂದೊಂದು ಪಾಠಕ್ಕೆ ಒಬ್ಬೊಬ್ಬರೇ ನಾವು ಮಾಡ್ತಾ ಇದೀವಿ. ಆದರೆ ಮಗರಿಷಿ ಅವರು ಆ 21 ಸಾರಿ ಹೊರದೇಶ ಪ್ರಯಾಣ ಹೋದಾಗ ಪ್ರತಿಯೊಂದು ಪಾಠನೂ ಅವರೇ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಮಗರಿಷಿ ಅವರು, ಬೆಳಗ್ಗೆ ಪಾಠ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮಲಗೋ ತನಕ ಅವರೇ ಎಲ್ಲಾ ವಿಷಯಗಳನ್ನು ಹಂಚಬೇಕು. ಬೇರೆ ಯಾರು ಇಲ್ಲ, ಹೇಳೋರಿಲ್ಲ. ಎಕ್ಸಸೈಸ್ ಬಗ್ಗೆ ಅವರೇ ಹೇಳ್ಬೇಕು, ಅವರೇ ಮಾಡಿ ತೋರಿಸ್ಬೇಕು, ಪ್ರತಿಯೊಂದು ಪಾಠನೂ ಅವರೇ ಮಾಡಬೇಕು. ಆ ಮಟ್ಟದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆ ರೀತಿ ಮಾಡಿ ತನ್ನ ದೇಹವನ್ನು ಕೆಡಿಸಿಕೊಂಡು ಈ ಮಾನವ ಜೀವನ ಚೆನ್ನಾಗಿರ್ಬೇಕು ಅಂತ ಮಟ್ಟಕ್ಕೆ, ಉತ್ತಮ ಮಟ್ಟಕ್ಕೆ ನಮಗೆ ಅವರು ಸೇವೆಯನ್ನು ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಮಹರ್ಷಿ ಅವರ ಜೀವನ ಚರಿತ್ರ ಬುಕ್ಕಲ್ಲಿ ನೋಡಿ ಅವರು ಹೇಳಿರ್ತಾರೆ, ಹಗಲೊತ್ತೆಲ್ಲ ನನ್ನ ಬಿಸ್ನೆಸ್ ಚಟುವಟಿಕೆಗಳು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹಗಲೊತ್ತೆಲ್ಲ ನನ್ನ ಬಿಸ್ನೆಸ್ ಚಟುವಟಿಕೆಗಳು, ರಾತ್ರಿ ಹೊತ್ತು ಊಟ ಮಾಡಿ ರಾತ್ರಿ ಮಲಗಿದ್ರೆ ದೈವ ಸಂಶೋಧನೆಗಳು. ನೋಡಿ ಎಷ್ಟು ಮಟ್ಟಕ್ಕೆ ಅವ್ರು ಬರೆದಿದ್ದಾರೆ. ನಿಜವಾಗ್ಲೂ ನಾನು ಇಷ್ಟೊಂದು ಚೆನ್ನಾಗಿ ಮಹರ್ಷಿ ಅವರು ವ್ಯಾಯಾಮ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಇಷ್ಟು ದಪ್ಪ ಕನ್ನಡಿಕ ಯಾಕೆ ಹಾಕ್ಬೇಕಾಗಿತ್ತು ಅಂತ ನನ್ನ ಒಂದು ಒಳಗಡೆ ಆಳವಾದ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಆ ಜೀವನದ ಚರಿತ್ರದಲ್ಲಿ ಆ ಉತ್ತರ ಕೊಡ್ತಾ ಇದೆ. ಅದು ಮಾತ್ರ ಅಲ್ಲ, ಅವತ್ತು ನಾವು ಆ ಮ್ಯೂಸಿಯಂ ಅಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಹರ್ಷಿ ಅವರು ಹೇಳ್ತಾರೆ, ಹಗಲೊತ್ತೆಲ್ಲ ಬಿಸ್ನೆಸ್ಸು, ರಾತ್ರಿ ಹೊತ್ತು ಮಲಿಕೊಂಡ್ರೆ ದೈವ ಚಿಂತನೆ. ದೈವ ಅಂದ್ರೆ ಯಾವುದು, ಎಲ್ಲಿದೆ, ಯಾವ ತರ ಇದೆ, ಕಷ್ಟ ಯಾಕೆ ಬರ್ತದೆ ಅನ್ನೋದು ಬಗ್ಗೆ ರಾತ್ರಿ ಪೂರ್ತಿ ಸಂಶೋಧನೆ. ಅವಾಗ ಅಲ್ಲೊಂದು ಲೈನ್ ಹೇಳ್ತಾರೆ, ನಾನು ಯಾವಾಗ ನಿದ್ರೆ ಮಾಡಿದ್ದೀನಿ ಅಂತ ನನಗೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಹಗಲೊತ್ತೆಲ್ಲ ನನ್ನ ದೇಹದ ದುಡಿಮೆದೆ ವ್ಯಾಯಾಮ ತೊಂದರೆಗಳನ್ನು ನಮಗೋಸ್ಕರ ಪಟ್ಟಿದ್ದಾರೆ. ರಾತ್ರಿ ಹೊತ್ತು ನೋಡಿದ್ರೆ ಒಂದು ಕ್ಷಣನೂ ನಿದ್ರೆ ಇಲ್ಲ. ನಿದ್ರೆ ಇಲ್ಲದೆ ಬಟ್ಟ ಬಯಲು ವಿಷಯಗಳನ್ನು ಅರಿತುಕೊಂಡು ನಮಗೋಸ್ಕರವಾಗಿ ಕೊಡೋದಕ್ಕೋಸ್ಕರವಾಗಿ ಅವರು ಎಷ್ಟು ತನ್ನ ಶರೀರವನ್ನು ಹಿಂಡಿ ಹಾಳು ಮಾಡಿ ನಮಗೆ ಈ ಎಸೆನ್ಸ್ ಕೊಟ್ಟಿದ್ದಾರೆ. ಅದರನ್ನು ಕೂಡ ನಾವು ಮಾಡೋದಿಕ್ಕೆ ತಯಾರಿ ಇಲ್ಲ. ಯಾಕೆಂದ್ರೆ ನೀವು ಅದನ್ನು ನೋಡಿದಾಗ ನಿಜವಾಗ್ಲೂ ಒಂದು ದಿನಾನೂ ತಪ್ಪದೆ ಮಹರ್ಷಿ ಹಿಂಬಾಲಿಸೋದಿಕ್ಕೆ ಒಂದು ಹುಮ್ಮಸ್ಸು ಬಂದ್ಬಿಡ್ತದೆ.
ಅದಕ್ಕೋಸ್ಕರವಾಗಿನೇ ನಾನು ಈ ಒಂದು ಸೇವೋ ಮನೋಭಾವನೆ ಅನ್ನೋ ಒಂದು ಟೈಟಿಲ್ ಅನ್ನು ಉಪಯೋಗಿಸ್ಕೊಡ್ತಾ ಇದ್ದೀನಿ. ಇದನ್ನ ಹೇಳ್ತಾ ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಸುಮ್ಗೆ ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ, ನನ್ನ ಕೇಂದ್ರದಲ್ಲಿ ಆಗ್ಲೇ ಹೇಳಿದ್ರು ವಿಮಾನಪುರ ಸ್ಕೈ ಟ್ರಸ್ಟ್ ಅಂತ, ಅದರಲ್ಲಿ ನನ್ನ ಜೊತೆಯಲ್ಲಿ ನನಗೆ ಗುರುಗಳಾದ ಪ್ರೊಫೆಸರ್ ಧನರಾಜ್ ಸರ್ ಇದ್ದಾರೆ. ನಮ್ಮ ಕ್ಲಾಸ್ಗಳಿಗೆ ಯಾರಾದ್ರೂ ಹೊಸಬರಾಗಿ ಅಥವಾ ಯಾರೇ ಬಂದ್ರು ಅವ್ರು ಫಸ್ಟ್ ಕೇಳ್ತಾರೆ, ಸರ್ ನಿಮ್ ಟೈಮಿಂಗ್ ಏನು ಅಂತ ಕೇಳ್ತಾರೆ. ಅದಕ್ಕೆ ನಾನು ಒಂದೇ ಒಂದು ಉತ್ತರ ಕೊಡೋದು, ನೋಡಿಯಪ್ಪ, ನೀವು ATM ಅಲ್ಲಿ ಹಣ ತಗೊಳಕ್ ಹೋದ್ರೆ ಅದು 24 ಗಂಟೆಗೆ ಓಪನ್ ನಲ್ಲಿ ಇದೆ. ಆ ತರ ನಮ್ ಕೇಂದ್ರದಲ್ಲಿ ನಾನು, ನಮ್ಮ ಸಾರ್ ಇದ್ದಾರೆ, ಇನ್ನ ಕೆಲವರು ಇದ್ದಾರೆ, ಅವರೆಲ್ಲ ಕೂಡ ATM ತರ ನೀವು ಯಾವ ಸಮಯದಲ್ಲಿ ನಿಮಗೆ ಪುರ್ಸೋತಿದೆಯೋ ಆ ಟೈಮಲ್ಲಿ ನಾವು ಪಾಠ ಹೇಳಿ ನಿಮಗೆ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದರಲ್ಲಿರುವ ಒಂದು ಸಂತೋಷ, ಆನಂದ ಬೇರೆ ಯಾವುದ್ರಲ್ಲಿ ಇಲ್ಲ. ನಮ್ಮ ಒಂದು ಪ್ರೊಫೆಸರ್ಗೆ ನಾನು ಗಾಡಿಯಲ್ಲಿ ಕರ್ಕೊಂಡೋಗಿದ್ದೆ, ಕುಂಡ್ರಿಸ್ಕೊಂಡು ಪಾಠ ಮಾಡೋದಕ್ಕೆ ಅಂತರಂಗ ಪರಿಶೋಧನೆ. ಇಬ್ರು ಹೋಗ್ತಾ ಇದೀವಿ ಗಾಡಿಯಲ್ಲಿ, ಹೋಗಿ ಪಾಠ ಎಲ್ಲ ಮಾಡಿ ಮುಗಿಯಿತು. ತಿರ್ಗಾ ವಾಪಸ್ ಸಾರ್ನ ಹಿಂದ್ಗಡೆ ಕುಂಡ್ರಿಸ್ಕೊಂಡು ಬರ್ತಾ ಇದ್ದೀನಿ ಒಂದೇ ಗಾಡಿಯಲ್ಲಿ. ಆವಾಗ ಬರುವಾಗ ಹೇಳ್ತಾರೆ, ನೋಡಿ ಸಾರ್, ಈ ಅಂತರಂಗ ಪರಿಶೋಧನೆ ಸುಮಾರು 30-35 ಜನ ಇದ್ದಾರೆ, ಇವರಿಗೆ ಪಾಠಗಳನ್ನು ಹೇಳಿಕೊಟ್ಟಿದೀವಿ, ಎಲ್ಲರೂ ಎಷ್ಟು ಸಂತೋಷದಲ್ಲಿ ಇದ್ದಾರೆ. ನಾವು ಹೇಳ್ಕೊಟ್ಟಿರುವ ಪಾಠ ಎಷ್ಟು ಮಟ್ಟಕ್ಕೆ ಅವರನ್ನು ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿ ಎಷ್ಟೋ ಆನಂದವನ್ನು ಕೊಟ್ಟಿದೆ. ಅದೇ ಇವತ್ತಿನ ದಿನ ನಾನು ಟಿವಿ ಎದುರುಗಡೆ ಕೂತ್ಕೊಂಡು ಒಂದು ಟಿವಿ ವಿಚಾರಗಳನ್ನು, ಒಂದು ಕ್ರಿಕೆಟ್ ಆಗ್ಲಿ, ಒಂದು ಸೀರಿಯಲ್ ನಾಳಾಗ್ಲಿ, ಒಂದು ಸಿನಿಮಾ ಆಗ್ಲಿ, ಅದನ್ನ ನೋಡ್ಕೊಂಡಾಗ ಹುಚ್ಚಿರ್ತಾರ. ಅದು ನಗಿದ್ರೆ ನಾನ್ ನಗಿಬೇಕು, ನಾನ್ ನಗಿದ್ರೆ ಅದು ನಗಿಬೇಕು, ಅದು ಅಳಿದ್ರೆ ನಾನ್ ಅಳಿಬೇಕು. ಆ ರೀತಿಯಲ್ಲಿ ಕೂತ್ಕೊಂಡು ದೇಹ ಕೆಡಿಸ್ಕೊಂಡು ಕಣ್ಣನ್ನು ಕೆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ಆದ್ರೆ ಈಗ ಈ 35 ಜನಕ್ಕೆ ನಾವು ಪಾಠ ಹೇಳಿಕೊಟ್ಟು ಅವರಲ್ಲಿ ಒಂದು ಸಂತೋಷ ಎಷ್ಟು ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ, ಇದು ನೈಟ್ ಮಲಿಕೊಂಡ್ರು ಕೂಡ ಕಣ್ಣು ಮುಂದೆ ಬರ್ತದೆ ಆ ಪಿಕ್ಚರೇಷನ್. ಇದರಲ್ಲಿರುವ ಒಂದು ಆನಂದ ಬೇರೆ ಯಾವುದರಲ್ಲಿ ಇದೆ ಸಾರ್ ಅಂತ ಹೇಳಿದ್ರು. ನಿಜವಾಗ್ಲೂ ಈ ನಮ್ಮ ಇದರಲ್ಲಿ 44 ಜನ ಇದ್ದೀರಾ, ಇದು ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ನೀವು ಕೂಡ ಆ ಸ್ಥಿತಿಯಲ್ಲಿ, ಈಗ ಸಾರ್ ಹೇಳಿದ್ರಲ್ಲ, ಆ ಸ್ಥಿತಿಗೆ ಒಂದು ಪಾಠ ಮಾಡಿ ಆ ಎದುರುಗಡೆ ಇರುವವರು ಬದಲಾವಣೆ ಆಗಿ ಅವರಲ್ಲಿ ಇರುವ ಒಂದು ಫೀಡ್ಬ್ಯಾಕ್ ಹೇಳ್ತಾರಲ್ಲ, ಆವಾಗ ಇರುವ ಒಂದು ಸಂತೋಷ ಎಷ್ಟು ನಮ್ಗೆ. ಒಂದು ಹಾರ್ಲಿಕ್ಸ್ ಕುಡಿಲಿಲ್ಲ, ಒಂದು ಬೋನ್ವಿಟಾ ಕುಡಿಲಿಲ್ಲ, ಹಣ ಕೊಡ್ಲಿಲ್ಲ, ಏನಿಲ್ಲ, ಆ ತಲೆಯಿಂದ ಕಾಲ್ವರೆಗೂ ಇರುವ ಸಂತೋಷ ನೋಡಿ, ಹಾಗೆ ಎಷ್ಟು ಒಂದು ಆನಂದ ಆಗ್ಬಿಡ್ತದೆ. ಇದನ್ನೇ ಮಗರೀಶ್ವರು ಹೇಳ್ತಾರೆ ಮಗದಾನಂದ ಅಂತ ಹೇಳಿ. ಆದ್ರೆ ನಾವು ತಿಳ್ಕೊಳ್ತಾ ಇದೀವಿ ಮಗದಾನಂದ ಅಂತ ಹೇಳಿದ್ರೆ ಬೇರೆ ಏನೋ ಅಂತ ತಿಳ್ಕೊಂಡಿದೀವಿ. ಖಂಡಿತವಾಗಿ ಬೇರೆ ಯಾವುದಲ್ಲ. ಮಗದಾನಂದ ಅನ್ನೋದು ಈ ಸೇವೆ ಮಾಡಿ ಪಡೆಯುವ ಆನಂದನೇ ಮಗದಾನಂದ ಅಂತ ಹೇಳ್ತಾರೆ. ಆ ರೀತಿ ಆ ಸೇವೋ ಮನೋಭಾವನೆಯಲ್ಲಿ ನೀವೆಲ್ಲ ಕೇಳಿರ್ತೀರಾ, ಮದರ್ ತೆರೇಸಾ ಅವರೇ ಸೇವೆ ಮಾಡಿದ್ದಾರೆ ಅಂತ ನಾವು ಎಷ್ಟು ಸಾರಿ ಮಾತಾಡಿದೀವಿ, ನೀವು ಕೇಳಿದ್ದೀರಾ. ಇವಾಗ ಅರ್ಥ ಮಾಡ್ಕೊಳ್ಳಿ ಯಾಕೆ ಮದರ್ ತೆರೇಸಾ ಹೇಳ್ತೀವಿ ಅಂದ್ರೆ, ಅವರು ಮುಟ್ಟಿದ್ರೆ ಕ್ಷಯರೋಗ ಅಂತ ಹೇಳ್ತಾರೆ, ಅಥವಾ ಕುಷ್ಠರೋಗಿಗಳಂತ ಹೇಳ್ತಾರೆ, ಅಂತವ್ರನ್ನ ಯಾರು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅದೇ ಘಟನೆ ನಮ್ಮ ಮಹರ್ಷಿಯವರು ಒಂದು ಸಾರಿ ಒಂದು ಕ್ಲಾಸ್ ಅಲ್ಲಿ ಒಂದು ವಾರ ಒಬ್ರು ತುಂಬಾ ಅದೇ ಸಮಸ್ಯೆಯಲ್ಲಿ ಇದ್ಕೊಂಡು ಒಂದು ವಾರ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ. ಒಂದು ವಾರ ಆಗಿದ್ಮೇಲೆ ದೀಕ್ಷೆ ಕೊಡೋದಿಕ್ಕೆ ಅವತ್ತು ಡೇಟ್ ಹೇಳಿದ್ದಾರೆ. ಆವತ್ತು ಮಹರ್ಷಿಯವರು ಆ ಕೇಂದ್ರಕ್ಕೆ ಹೋಗಿದ್ದಾರೆ. ಅವತ್ತು ಅಲ್ಲಿ ಮಾಸ್ಟರ್ ಇನ್ಚಾರ್ಜ್ ಆಗಿರೋರು ನಾನು ದೀಕ್ಷೆ ಕೊಡಬೇಕು ಅಂತ ಅವ್ರು ಸಿದ್ಧರಾಗಿದ್ದಾರೆ. ಆದ್ರೂ ಮಹರ್ಷಿಯವರು ನಾನೇ ಕೊಡ್ತೀನಿ ಅವರಿಗೆ ದೀಕ್ಷೆ ಅಂತ ಹೇಳಿ ಮಹರ್ಷಿಯವರು ದೀಕ್ಷೆ ಕೊಟ್ರು. ಅರ್ಥ ಮಾಡ್ಕೊಳ್ಳಿ, ಒಂದು ವಾರ ಆ ಕ್ಲಾಸಲ್ಲಿ ಒಬ್ರು ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ. ಎಕ್ಸಸೈಸ್ ಆಗಿದ ಮೇಲೆ ಇವಾಗ ದೀಕ್ಷೆ ಕೊಡಬೇಕು. ಆ ದೀಕ್ಷೆಗೆ ಆ ಕೇಂದ್ರದಲ್ಲಿರುವ ಮಾಸ್ಟರ್ ಸಿದ್ಧರಾಗಿದ್ದಾರೆ. ಆದರೂ ಮಹರ್ಷಿಯವರು ಆವತ್ತು ಅಲ್ಲಿ ಹೋಗಿ ನಾನ್ ಕೊಡ್ತೀನಿ ಅಂತ ಹೇಳಿ ಮಹರ್ಷಿಯವರು ಕೊಡ್ತಾರೆ. ದೀಕ್ಷೆ ಕೊಟ್ಟಿ ಆಯ್ತು, ಒಂದು ವಾರ ಆಯ್ತು, 2 ವಾರ ಆಯ್ತು. ದೀಕ್ಷೆ ತಗೊಂಡವರಿಗೆ ತುಂಬಾ ಆತಂಕ, ಭಯ, ಒಂದ್ ರೀತಿ. ದೀಕ್ಷೆ ಕೊಡಲಿಕ್ಕೆ ಸಿದ್ಧರಾಗಿದ್ದ ಮಾಸ್ಟರ್ಗಳಿಗೂ ಭಯ. ಯಾತಕ್ಕೆ ಅಂತ ಹೇಳಿದ್ರೆ, ಈಗ ದೀಕ್ಷೆ ತಗೊಂಡ್ರಲ್ಲ, ಅವರೇ ಬಂದು ಹೇಳ್ತಾರೆ ಮಹರ್ಷಿ ಹತ್ರ, ಗುರುಗಳ ಹತ್ರ, ಸ್ವಾಮಿ ನನಗೆ ಆ
ಒಂದು ಕುಷ್ಠ ರೋಗ ನನ್ನಲ್ಲಿತ್ತು. ನಾನು ಈ ಕ್ಲಾಸಿಗೆ ಬಂದ್ರೆ ಚೆನ್ನಾಗಿ ಆಗ್ಬಿಡ್ತದೆ ಅಂತ ಕೆಲವರು ಹೇಳಿದ್ರು. ಅದಕ್ಕೋಸ್ಕರವಾಗಿ ಬಂದೆ. ಆದ್ರೂ ಎಕ್ಸಸೈಸ್ ನನಗೆ ಯಾರು ಮುಟ್ಲಿಲ್ಲ. ನಾನು ಹೆಂಗೋ ಬಟ್ಟೆ ಮುಚ್ಕೊಂಡು ಮಾಡ್ಬಿಟ್ಟೆ. ಆದ್ರೆ ನೀವು ಮುಟ್ಟಿ ದೀಕ್ಷೆ ಕೊಡ್ಬೇಕಂದ್ರಲ್ಲ, ನನ್ನನ್ನು ಯಾರು ಮುಟ್ಟುತ್ತಾರೆ ಅಂತ ನನಗೆ ಭಯ ಇತ್ತು. ಅದೇ ರೀತಿ ಮಾಸ್ಟರ್ಗೆ ಏನ್ ಭಯ ಇತ್ತು ಅಂತ ಹೇಳಿದ್ರೆ, ಕುಷ್ಠರೋಗಿಯಾಗಿ ಇದಾರಲ್ವಾ, ಅವರನ್ನು ನಾನು ಮುಟ್ಟಿದ್ರೆ ನನಗೆ ಅಂಟ್ಕೊಂಡ್ಬಿಡ್ತದ, ಅಥವಾ ನಾನು ಹೆಂಗಪ್ಪ ಅವನನ್ನ ಮುಟ್ಟೋದು ಅಂತ ಒಂದು ಅನುಮಾನ ಅವರಲ್ಲಿ ಇತ್ತು. ಆ ಭಾವನೆ ಮಗರ್ಷಿ ಒಳಗಡೆ ಹೋಗ್ಬಿಡ್ತು. ಆಗ ಮಗರ್ಷಿ ಅವ್ರು ನಾನೇ ಕೊಡ್ತೀನಿ ಅಂತ ಅವತ್ತಲ್ಲಿ ಹೋಗಿ ಅವರು ಮಗರ್ಷಿ ಅವರು ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟಿರೋರ್ಗುನು ಮಾಸ್ಟ್ರಿಗೂ ಗೊತ್ತಿಲ್ಲ ಅವರಿಗೆ ಈ ರೋಗ ಇದೆ ಅಂತ, ಗುರುಗಳಿಗೆ. ಆದ್ರೆ ಗುರುಗಳಿಗೆ ಗೊತ್ತಿದೆ. ಆದ್ರೆ ಕೊಟ್ಟಿ ಆಗಿದ ಮೇಲೆ ನೋಡಿ, 1 ತಿಂಗಳು 2 ತಿಂಗಳು ಆಗಿದ ಮೇಲೆ ಅವ್ರಿಗೆ ಚೆನ್ನಾಗಿ ವಾಸಿ ಆಯ್ತು, ಆನಂದ ಪಡೆದಿದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಕೂಡ ಅಂತ ರೋಗಿಯಲ್ಲಿ ಇರುವವರಿಗೆ ದೀಕ್ಷೆ ಕೊಟ್ಟು ವಾಸಿ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಈ ಮಾಸ್ಟರ್ಗಳಾಗಿರೋರು ತಿಳ್ಕೊಬೇಕು. ಯಾಕಂದ್ರೆ ನಾವು ಮದರ್ ತೆರೇಸಾವನ್ನು ಹೇಳ್ತಾ ಇದೀವಿ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಮಾತ್ರ ಪಾಪ್ಯುಲೇಷನ್ ಆಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ನಮ್ಮ ಗುರುಗಳು ಮಾಡಿರೋ ವಿಷಯಗಳು ಈ ರೀತಿ ನಮ್ಮ ಅನುಭವ ಇರುವವರು ಹೇಳಿದ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ಅದರಿಂದ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ, ನಮ್ಮ ಗುರುಗಳು ಕೂಡ ಅಂತವರಿಗೆ ಒಂದು ಸೇವೆಯನ್ನು ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ಗುರುಗಳು 2ನೇ ವಾರ್, ಸೆಕೆಂಡ್ ವಾರ್ ನಡೆದಾಗ ಆ ಸಮಯದಲ್ಲಿ ಕೂಡ ನಮ್ಮ ಗುರುಗಳು ಆ ಆಂಬುಲೆನ್ಸ್ ಅಲ್ಲಿ ಸಂಜಿಲುವೆ ಸಂಘ ಅಂತ ಹೇಳ್ತಾರೆ, ಅದರಲ್ಲಿ ಹೋಗಿ ಎಲ್ಲರಿಗೂ ಆ ಯುದ್ಧದಲ್ಲಿ ತೊಂದರೆಯಲ್ಲಿ ಇದ್ದವರಿಗೆಲ್ಲ, ಮಗರ್ಷಿ ಅವರು ಡಾಕ್ಟರ್ ಅಂತ ನಿಮಗೆಲ್ಲ ಗೊತ್ತಿದೆ, ಆ ರೀತಿ ಮಗರ್ಷಿ ಅವರು ಕೂಡ ಔಷಧಿ ಕೊಟ್ಟು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಂತ ಒಂದು ವಿಶಾಲವಾದ ಮನಸ್ಸನ್ನು ಪಡೆದಿದ್ದವರೇ ನಮ್ಮ ಗುರುಗಳು. ಯಾಕೆ ನಾನು ಇದನ್ನ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಗರ್ಷಿ ಅವರು ಈ ಕರ್ಮಗಳ ಬಗ್ಗೆ ಹೇಳಿದ್ದಾರೆ. ಸಂಚಿತ, ಪ್ರಾರಬ್ಧ, ಆಕಾಮಿಯ ಅಂತ ಹೇಳಿದ್ದಾರೆ. ಸ್ವರ್ಗ, ನರಕ ಇದೆಲ್ಲ ಕೂಡ ಹೇಳಿದ್ದಾರೆ. ಆದ್ರೆ ನಮ್ಮಲ್ಲಿ ಇವತ್ತು ನಾನು ಮಾಡುವ ಒಂದು ಒಳ್ಳೆ ಕಾರ್ಯ ಅದು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಂಚಿತವಾಗಿ ಹೋಗ್ತದೆ, ಪುಣ್ಯ ಕಾರ್ಯಗಳಾಗಿ ಬರ್ತದೆ, ಬದಲಾವಣೆ ಆಗ್ತದೆ. ಆ ಮಟ್ಟಕ್ಕೆ ನಾವು ಇವತ್ತು ಒಂದು ಒಳ್ಳೆ ಸೇವೆ ಮನೋಭಾವನೆ ಮಾಡಿದ್ರೆ ಮಾತ್ರ ತಾನೇ ಅವ್ರಿಗೆ ಸಿಗ್ತದೆ. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದೀವಿ, ಸಂತೋಷವಾಗಿದ್ದಂದ್ರೆ ಆಲ್ರೆಡಿ ಮುಂಚಿತವಾಗಿ ಹಾಕಿರುವ ಬೀಜ ತಾನೇ ಇವತ್ತು ನಮಗೆ ಫಲವನ್ನು ಕೊಡ್ತಾ ಇದೆ. ನೀವು ಇನ್ನ ಆಳವಾಗಿ ಗಮನಿಸಿ, ಒಂದು ಒಳ್ಳೆಯ ಮಾವಿನ ಮರವನ್ನು ಒಂದು ಬೀಜ ಹಾಕ್ತಿವಿ, ಆ ಮರ ಒಂದೇ ಸಾರಿನ ಹಾಕಿರೋದು, ಆ ಮರ ಕನಿಷ್ಠ 1,000 ಹಣ್ಣು ಕೊಡ್ತದೆ. ಆ ಮರ ಇರುವವರೆಗೂ ಒಂದು ಸಾರಿನೇ ನಾವು ಹಾಕಿರೋದು, ಆದ್ರೆ ಆ ಮರ ವರ್ಷಕ್ಕೆ 1000 ಹಣ್ಣು ಕೊಡ್ತದೆ. ಯಾವ ಪ್ರತಿಫಲವನ್ನು ಎದುರು ನೋಡೋದಿಲ್ಲ. ಆಯುಸ್ಸು ಇರುವವರೆಗೂ ಆ ಮರ 1000 ಹಣ್ಣುಗಳನ್ನು ಕೊಡ್ತಾನೇ ಇರೋದು. ಹಾಕಿರೋದು ಒಂದು ಸಾರಿ, ಫಲ ಮಾತ್ರ ಆಯುಸ್ಸು ಇರುವವರೆಗೂ ಸಿಗ್ತದೆ. ಆ ರೀತಿ ನಾವು ಒಂದು ಸೇವೆಯನ್ನು ಮಾಡಿದಾಗ ಅದು ನಮ್ಮ ಆಯುಸ್ಸು ಪೂರ್ತಿ ನಮಗೆ ಸುಖವನ್ನು, ಸಂತೋಷವನ್ನು ಕೊಡ್ತದೆ. ಅದಕ್ಕೆ ನಮ್ಮ ಹಿರಿಯರು ಸ್ವರ್ಗ ನರಕ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಒಳ್ಳೆ ಕಾರ್ಯಗಳನ್ನು ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ನಮ್ಗೆ ಹಿರಿಯರು ಹೇಳಿದ್ದಾರೆ. ಇದು ನಾವು ಬೇರೆ ಬಾಯಿ ಮಾತಲ್ಲೇ ಇಲ್ಲ. ಒಂದು 2-3 ತಿಂಗಳಲ್ಲಿ ಈ ಕೊರೋನಾ ಪೀರಿಯಡ್ ಅಲ್ಲಿ, ಲಾಕ್ಔಟ್ ಪೀರಿಯಡ್ ಅಲ್ಲಿ ನಡೆದಿರುವ ನನ್ನ ಮನೆಯಲ್ಲಿ ನಡೆದಿರುವ ಘಟನೆಯನ್ನು ನಿಮ್ ಜೊತೆಗೆ ಹಂಚ್ಕೊಳ್ತೀನಿ. ಈ ಝೂಮ್ ಕಾರ್ಯಕ್ರಮಗಳು ನಡೀತಾ ಇದೆ. ನಾವು ಕೂಡ ನಮ್ಮ ವಿಮಾನಪುರ ಸ್ಕೈ ಟ್ರಸ್ಟ್ ಅಲ್ಲಿ ಝೂಮ್ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅದು ನಡೆಸುವುದು ನನಗೆ ಆ ಟೈಮಿಂಗ್, ಅದು ಹೆಂಗೆ ಡೌನ್ಲೋಡ್ ಮಾಡಬೇಕು, ಅದು ಏನೇನ್ ಮಾಡ್ಬೇಕು, ರೆಕಾರ್ಡಿಂಗ್ ಮಾಡ್ಬೇಕು ಅನ್ನೋದೆಲ್ಲ ಸ್ವಲ್ಪ ನನಗೆ ತಿಳುವಳಿಕೆ ಇದೆ. ಆ ರೀತಿ ಇನ್ನೊಂದು ಕೇಂದ್ರದಲ್ಲಿ, ಅಂದ್ರೆ ಆ ಲಾಸ್ಟ್ ಕನ್ಯಾಕುಮಾರಿ, ತಮಿಳ್ನಾಡಲ್ಲಿ, ಅಲ್ಲಿ ಕನ್ಯಾಕುಮಾರಿಯಲ್ಲಿ ಒಂದು ಝೂಮ್ ಅಲ್ಲಿ ಅದು ರೆಕಾರ್ಡ್ ಮಾಡೋದು ಸ್ವಲ್ಪ ತಿಳುವಳಿಕೆ ಗೊತ್ತಾಗ್ಲಿಲ್ಲ. ಅವರಿಗೆ ನನ್ನ ನಂಬರ್ ಅನ್ನು ನಮ್ಮ ಗೆಳೆಯರು ಅವರಿಗೆ ಕೊಟ್ಟಿದ್ರು. ಅವರ ಮೂಲಕವಾಗಿ ನಾವು ಸ್ನೇಹವನ್ನು ಮಾಡ್ಕೊಂಡಿದ್ವಿ, ಕನ್ಯಾಕುಮಾರಿ ಝೋನ್ಗೂ ನನಗೂ. ಆಗ ಆ ಟೈಮಲ್ಲಿ ಆ ಕನ್ಯಾಕುಮಾರಿ ಝೋನ್ ಅಲ್ಲಿ ಹೇಳಿದ್ರು, ನಾವು ಒಂದು ಚೀಟಿ ನಡೆಸ್ತಾ ಇದೀವಿ ತಿಂಗಳಿಗೆ ಅಂತ ಹೇಳಿದ್ರು. ಏನ್ ಚೀಟಿ ಅಂತ ಕೇಳಿದೆ. ಸುಮಿಗೆ ಒಂದು 10 ಜನ ಕುಲಕ್ ಚೀಟಿ 1000 ರೂಪಾಯಿ ಕಟ್ಟೋದು, 10 ತಿಂಗಳಿಗೆ ಕುಲಕ್ ಚೀಟಿ ಮಾಡ್ತಾ ಇದೀವಿ, ಯಾರಿಗ್ ಬರ್ತದೋ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ನಂದು ಒಂದು ಹಾಕಿ ಅಂತ ಹೇಳಿದೆ.
ಸರಿ, 1 ತಿಂಗಳು 2 ತಿಂಗಳು ನಾನು ಅಲ್ಲಿ ಕಟ್ಕೊಂಬಂದೆ. ಈಗ ನೋಡಿ ಇಲ್ಲಿ ನನ್ನ ಘಟನೆ ಏನಾಯ್ತು ಅಂದ್ರೆ, ನಾನು ಅಲ್ಲಿ ಅವ್ರು ಏನೇ ಕೇಳಿದ್ರು ಚೀಟಿ ಹಾಕಿ ಅಂದ್ರು ಚೀಟಿ ಹಾಕದ ಅಷ್ಟೇ. ಇಲ್ಲಿ ನನ್ನ ಹಳಿಯ ಮಗಳ ಗಂಡ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನ ಮಗಳ ಗಂಡ, ನನ್ನ ಹಳಿಯ, ಅವರು ಅಣ್ಣ ತಮ್ಮರು ಇಬ್ರು. ಅವರ ತಾಯಿ 4 ವರ್ಷಕ್ಕೆ ಹಿಂದೆ ತೀರೋಗ್ಬಿಟ್ರು. ಗಂಡ ಅಣ್ಣ ತಮ್ಮರು ಇಬ್ರು ಆಸ್ತಿಯ ಬಗ್ಗೆ ಜಗಳ ಮಾಡ್ಕೊಂಡು ಕೋರ್ಟ್ ವರೆಗೂ ಹೋಯ್ತು. ಇಬ್ರಿಗೂ ಸಮಸ್ಯೆಗಳು, ಮಾತಾಡಲ್ಲ, ಹೊಡೆದಾಟ. ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ನನ್ನ ಭಾವನೆ ಬಲವಾಗಿ ಆಗ್ತೆ. ನೋಡಿ, ಆ ಸಮಯದಲ್ಲಿ ನಾನೇ ಹೋಗಿ ಕೂತ್ಕೊಂಡು ಅದು ಇಬ್ರು ಕುಂಡ್ರಿಸಿ ಮಾತಾಡಿ ಒಂದು ಕಾಂಪ್ರಮೈಸೇಷನ್ ಮಾಡ್ಬಿಟ್ಟು, ಇವಾಗ ನಮ್ಮ ಅಳಿಯ ಮತ್ತೆ ಅವನ ತಮ್ಮ ಇಬ್ರು ಸುಖವಾಗಿದ್ದಾರೆ. ಅದಕ್ಕೆ ಕಾರಣ ನೋಡಿ, ನಾನು ಈ ಕಡೆ ಸೇವೆ ಮಾಡಿರೋದಕ್ಕೆ, ಒಂದು ದಾನ ಮಾಡಿರೋದಕ್ಕೆ, ಅದಕ್ಕೆ ಸೇವೆ ದಾನ ಎರಡು ಒಂದೇನೆ. ಆ ರೀತಿ ಏನೋ ಆ ಜಾಗದಲ್ಲಿ ನಡೀತದೆ ಅಂತ ಹೇಳಿ 1000 ರೂಪಾಯಿ ಚೀಟಿ ಹಾಕಿದೆ. ಒಂದು ಕೇರಿ ಪ್ರಾರಂಭ ಮಾಡ್ತಾ ಅದಕ್ಕೆ ಒಂದ್ ಸ್ವಲ್ಪ ಹೇಳಿದ್ರು, ಉಪಯೋಗಿಸಿಕೊಳ್ಳಿ ಅಂತ ಒಂದು ಮಾತಲ್ಲಿ ಹೇಳಿದೆ. ಹೇಳಿ 1 ತಿಂಗಳು ಆಗ್ಲಿಲ್ಲ. ಇಷ್ಟು ಒಳಗಡೆ ಇಲ್ಲಿ 4 ವರ್ಷ ಎಳೆದಾಡ್ತಾ ಇದ್ದ ಈ ಒಂದು ಪುಣ್ಯ ಕಾರ್ಯ ತಾನಾಗಿ ನೋಡಿ ಎಷ್ಟು ಮಟ್ಟಕ್ಕೆ ಆ ದೈವ ಪಟ್ಟ ಬಯಲು ಯಾವುದೋ ಒಂದು ರೀತಿಯಲ್ಲಿ ಬಂದು ಅದನ್ನ ಬಿಡುಗಡೆ ಮಾಡ್ಬಿಡ್ತಲ್ವಾ. ಎಷ್ಟು ಆನಂದ ನೋಡ್ರಿ. ಒಂದು ಸೇವೆ ಮಾಡಿದಾಗ ಬರೀ 10,000 ರೂಪಾಯಿ, ನಾನು ಅದನ್ನ ಬೇಕು ಅಂತ ಮಾಡ್ಲಿಲ್ಲ, ನಾನು ಫಲ ಕೊಡ್ತದೆ ಅಂತ ಮಾಡ್ಲಿಲ್ಲ, ಪ್ರತಿಫಲ ಮಾಡ್ಲಿಲ್ಲ. ನಾನು ಒಂದು ಗೂಡಿರ್ಲಿ 10,000 ಅಂತ ಹೇಳಿ ಮಾಡಿದ್ದೆ. ಆಮೇಲೆ ಅಲ್ಲಿ ಒಂದು 4 ಸೆಂಟು ಕೇಂದ್ರಕ್ಕೆ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ನನ್ನ ಪಾಲು ಒಂದು 10,000 ರೂಪಾಯಿ ತಗೊಳ್ಳಿ ಅಂತ ಹೇಳಿದೆ. ಆ ಮೂಲಕವಾಗಿ ನೋಡಿ, ಇಲ್ಲಿ ನನಗೆ ಒಂದು ದೊಡ್ಡ ಲಕ್ಷಾಂತರ ಲಕ್ಷ ಕೋಟಿ ಲೆಕ್ಕದಲ್ಲಿ 5 ಕೋಟಿ ಬಾಳುವಂತ ಸ್ಥಳ ಇವಾಗ ಭಾಗ ಸಿಕ್ಕಿದೆ ಅಂದ್ರೆ ಆ ಒಂದು ಸೇವೆ ಮನೋಭಾವನೆ. ನಾನು ಬೇರೆ ಹೇಳಲಿಲ್ಲ, ನನ್ನ ಅನುಭವದಲ್ಲಿ ಕುಟುಂಬದಲ್ಲಿ ಅಷ್ಟು ಮಾತ್ರ ಅಲ್ಲ, ಇವಾಗ 63 ಏಜ್ ಆಗ್ತಾ ಇದೆ. ನಾನು ದಿನಾಲು ಒಂದು ದಿನ ತಪ್ಪಿದ್ರು ಮಹರ್ಷಿ ಅವರ ಪೀಠಗಳನ್ನು ದಿನಾಲು ಮರಿದೆ. ಇವತ್ತು ಭಾನುವಾರ, ನೀವು ಕೂಡ ಎಷ್ಟೋ ಜನ ಭಾನುವಾರ ಅಲ್ವಾ ಇವತ್ತು ರೆಸ್ಟ್ ಬಿಡು ಅಂತ ಹೇಳ್ಬೋದು. ಇವತ್ತು ಕೂಡ ನಾನು ಕಾಯಕಲ್ಪ ಮಾಡಿದ್ದೀನಿ, ವ್ಯಾಯಾಮ ಮಾಡಿದ್ದೀನಿ, ಧ್ಯಾನ ಮಾಡಿದ್ದೀನಿ. ಕಾರಣ ಏನು? ಅವರ ಒಂದು ಎಸೆನ್ಸ್ ಜ್ಯೂಸ್ ನಮಗೆ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅವರ ಶರೀರವನ್ನು ಎಂಡುಕೊಂಡು ನಮಗೆ ಕೊಟ್ಟಿದ್ದಾರೆ. ಆ ಮಟ್ಟಕ್ಕೆ ಆ ಅಭ್ಯಾಸಗಳನ್ನು ದಿನನಿತ್ಯ ಮಾಡುವುದರಿಂದ ನನಗೆ ಇವಾಗ 63 ವರ್ಷ ಆಗ್ತಾ ಇದೆ. ಒಂದು ಮಾತ್ರೆ ಇಲ್ಲದೆ ಅಷ್ಟು ಮಟ್ಟಕ್ಕೆ ಆರೋಗ್ಯವಾಗಿ ಹುಮ್ಮಸ್ಸಾಗಿ ನಿಮಗೆ ಮಾತಾಡುವ ಎಷ್ಟು ವಾಯ್ಸ್ ಬೋಲ್ಡ್ ಆಗಿ ಬರ್ತದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಅವರು ಹೇಳಿಕೊಟ್ಟಿರುವ ಆ ಮಾರ್ಗವನ್ನು ಹಿಂಬಾಲಿಸಿದಾಗ ಆ ಸೇವೆ ಮನೋಭಾವನೆ ಅದು ತಾನಾಗಿ ಬಂದ್ಬಿಡ್ತದೆ. ಯಾಕಂದ್ರೆ ಈ ಸೇವೆಯಲ್ಲಿರುವ ಒಂದು ಆನಂದ ಬೇರೆ ಯಾವುದ್ರಲ್ಲಿ ಇಲ್ಲ. ನಾನು ಇನ್ನೊಂದ್ 2-3 ನಿಮಿಷದಲ್ಲಿ ಮುಗಿಸ್ಕೊಳ್ತೀನಿ. ಯಾಕೆಪ್ಪ ಸೇವೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ಒಂದೊಂದು ಕಡೆನೂ ರೋಡ್ ಹಾಕಿದ್ದಾರೆ. ಆ ರೋಡ್ಗಳಲ್ಲಿ ಇದು 3ನೇ ಕ್ರಾಸ್ 4ನೇ ಕ್ರಾಸ್ ಅಂತ ಹಾಕಿದೆ. ಸೂಜಿ ಇದೆಯಲ್ವಾ, ಮ್ಯಾಗ್ನೆಟಿಕ್, ಆ ಮ್ಯಾಗ್ನೆಟಿಕ್ ನೀಡಲ್ ಕಾಂತ ಸೌತ್ ಪೋಲ್ ನಾರ್ತ್ ಪೋಲ್
ನಾವೆಲ್ಲ ಒಂದು ಕಾಂತ ಸೂಜಿಗಳ ತರ ಇದ್ದು ಮಾರ್ಗ ತೋರಿಸಿ ಆ ಸೇವೆಯನ್ನು ಮಾಡಿ ಸುಖವನ್ನು ಕಾಣೋಣ ಅನ್ನೋದು ನಮ್ಮ ಮಹರ್ಷಿಯವರ ಒಂದು ಆಸೆ. ಅದರಿಂದ ಆದಷ್ಟು ನಾವು ಒಳ್ಳೆಯವರಾಗಿ ಇರೋಣ, ಸೇವೆಯನ್ನು ಮಾಡೋಣ. ಆ ಸೇವೆ ಅನ್ನೋದು ಕಷ್ಟ ಅಲ್ಲ, ತುಂಬಾ ಸಿಂಪಲ್ ಆಗಿರ್ತದೆ. ಅದರಲ್ಲಿ ಇರುವ ಒಂದು ಆನಂದ ಅದು ಅಷ್ಟೊಂದು ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಕೇಳಿಸ್ತಾ ಇಲ್ಲ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮುಳುಗಿಸ್ಕೊಳ್ಳೋಣ. ಎಲ್ಲರೂ ಸೇವೆ ಮಾಡಿ ಸುಖ ಕಾಣೋಣ ಅಂತ ಹೇಳಿ ಈ ಭಾಷಣೆಯನ್ನು ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಅಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಪ್ರಾಥಮಿಕ ತರಗತಿಗಳು ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಕೊರೋನಾ ಎಂಬ ಈ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳಿರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳು ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗಮುಕ್ತ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಉಪಯುಕ್ತವಾಗಿದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ವಸಂತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ನೀವು ಒಂದು ಅದೇನು ಕುಲುಕ್ ಚೀಟಿ ವಿಚಾರ ಹೇಳಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು ಸರ್. ಅದೇನು ಸೇವೆ ಅನ್ನೋದು ಅರ್ಥವಾಗ್ಲಿಲ್ಲ, ಒಂದ್ ಸ್ವಲ್ಪ ಹೇಳಿದ್ರೆ. ಅವ್ರು ಏನ್ ಮಾಡಿದ್ರು, ನಾನು ಅವರು ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಜೊತೆಗೆ. ನಾನು ಈ ನಿಮ್ ತರನೇ ಅದ್ ಏನೋ ಸ್ವಲ್ಪ ಡೌಟ್ ಇತ್ತು, ಕುಲ್ಕಲ್ ಚೀಟಿ ಏನು ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲಿ ತಿಂಗಳಿಗೆ 1000 ರೂಪಾಯಿ ಹಾಕ್ತಿವಿ, 2ನೇ ಶುಕ್ರವಾರ. ಕುಲುಕ್ ಚೀಟಿ ಬಂದ್ರೆ ಯಾರ್ಯಾರಿಗೆ ಬರ್ತದೆ ಅವ್ರವ್ರು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನಾನು ಅದೇ ತರ ಒಂದು ಹಾಕಿ ನಂದು ಹೆಸರಲ್ಲಿ ಅಂತ ಹೇಳಿದೆ. 1 ತಿಂಗಳು ಬಿಟ್ಕೊಂಡು ಆಮೇಲೆ ಹೇಳಿದ್ರು, ಸಾರ್ ನಾವು ಒಂದು 4 ಸೆಂಟು ಸ್ಥಳ ತಗೊಂಡಿದೀವಿ, ಹಣ ಬೇಕು ಅಂತ. ಸ್ಥಳ ಕೊಂಡ್ಕೊಂಡಿದೀವಿ ಅಂತ ಹೇಳಿದ್ರೆ ಹೊತ್ತು ಹಣ ಬೇಕು ಅಂತ ಕೇಳಲಿಲ್ಲ. ಅದ್ರ ತಕ್ಷಣವೇ ನಾನು ಹೇಳಿದೆ, ಸಾರ್ ನನ್ನ ಚೀಟಿ ದುಡ್ಡು ಹಣ ನೀವು ಟ್ರಸ್ಟ್ಗೆ ಹಾಕ್ಬಿಡಿ ಅಂತ ಹೇಳಿದೆ. ಆತರ. ಸರಿ ಸರಿ. ನನ್ಗೆ ಏನು ಅಂತಾನೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಸೇವಾ ಮನೋಭಾವ ಏನಿರ್ಬಹುದು ಅಂತ ಅರ್ಥ ಆಗಿಲ್ಲ. ಅದ್ರ ಮಧ್ಯೆ ನೀವು ನಿಮ್ಮ ಅಳಿಯಂದ್ರ ಬಗ್ಗೆದು ಏನೋ ಹೇಳ್ತಿದ್ರಲ್ಲ, ಐ ಕುಡ್ ನಾಟ್ ಕನೆಕ್ಟ್ ಇಟ್. ಅದಕ್ಕೆ ನೋಡಿ, ಅಲ್ಲಿ ನಾವು ಮಾಡಿದಕ್ಕೆ ಪ್ರತಿಫಲ ಎದುರು ನೋಡ್ಲಿಲ್ಲ. ನಾವು ಏನೋ ಒಂದು ಸ್ಥಿತಿಯಲ್ಲಿ ಹಾಕಿದೀವಿ, ಅದು ಅವ್ರಿಗೆ ಉಪಯೋಗ ಆಯ್ತು. ಈಗ ನಮ್ ಕಡೆಗೆ ಇಲ್ಲಿ ಒಂದು ಅನುಕೂಲ ಸಿಕ್ಕಿದೆ ನೋಡಿ. ಒಂದ್ ಕಡೆ ನಿಸ್ವಾರ್ಥವಾಗಿ ಸೇವೆ ಮಾಡಿದಕ್ಕೆ ಈ ಕಡೆ ಫಲ ಸಿಕ್ತು ಅನ್ನೋದು ನಿಮ್ಮ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಗಿಸ್ಕೊಳ್ಳೋಣ ಸರ್. ಮುಗಿಸ್ಕೊಳ್ಳೋಣ ಮೇಡಮ್. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ.
ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ನಾಗರಾಜ್ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30 ದ ಗ್ರೇಟ್ನೆಸ್ ಆಫ್ ಗುರು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಕೌಸಲ್ಯ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಆತ್ಮ ಸಂಗಮ ಕಾರ್ಯಕ್ರಮ ಕನ್ನಡ ಭಾಷೆಯಲ್ಲಿ ತುರಿಯಂ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ. 4:55 ಮುದ್ದು ಮಕ್ಕಳೇ ಭವಿಷ್ಯದ ಬುನಾದಿ, ಚಿಲ್ಡ್ರನ್ ಆರ್ ದ ಫೌಂಡೇಶನ್ ಆಫ್ ಫ್ಯೂಚರ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಗಂಧಿನಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘ ಆಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.